कृष्ण परमात्मने नमः। भगवद्गीता अथ द्वादशोऽध्यायः। भक्तियोगः। अर्जुन उवाच एवं सततयुक्ताये भक्तास्त्वां पर्युपासते ये च शरणव्रतं तेषां योगवित्तमाः। ಅರ್ಥ: ಅರ್ಜುನನು ಹೇಳಿದನು, ಈ ರೀತಿಯಲ್ಲಿ ಯಾರು ನಿನ್ನನ್ನು ಉಪಾಸನೆ ಮಾಡುತ್ತಾರೋ ಮತ್ತು ಕಣ್ಣಿಗೆ ಕಾಣದ ನಿರ್ಗುಣ ಸ್ವರೂಪವನ್ನು ಯಾರು ಉಪಾಸನೆ ಮಾಡುತ್ತಾರೋ ಇವರಲ್ಲಿ ಯೋಗವನ್ನು ಚೆನ್ನಾಗಿ ತಿಳಿದವರು ಯಾರು? ಶ್ರೀ ಭಗವಾನ್ ವಾಚ ಮಯ್ಯಾವೇಶಮನೋ ಯೇನ ನಿತ್ಯಯುಕ್ತ ಉಪಾಸತೆ ಶ್ರದ್ಧಯಾ ಪರಯೋಪೇತಾನ್ ತೇ ಮೇ ಯುಕ್ತತಮಾ ಮತಾಃ. ಅರ್ಥ: ಶ್ರೀಕೃಷ್ಣನು ಹೇಳಿದನು, ಅರ್ಜುನ, ಯಾರು ನನ್ನಲ್ಲಿಯೇ ಮನಸ್ಸಿಟ್ಟು ನಿತ್ಯಯುಕ್ತರಾಗಿ ಮತ್ತು ಅತ್ಯಂತ ಶ್ರದ್ಧಾಯುಕ್ತರಾಗಿ ಉಪಾಸನೆ ಮಾಡುತ್ತಾರೋ ಅವರು ಶ್ರೇಷ್ಠರು ಎಂದು ನನ್ನ ಅಭಿಪ್ರಾಯ. ನಿರ್ದೇಶಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ನಮಚಿಂತ್ಯಂ ಚ ಕೂಟಸ್ಥಾಮಚಲಂ ಧ್ರುವಂ. ಅರ್ಥ: ಅವ್ಯಕ್ತವು ಸರ್ವವ್ಯಾಪಿಯು, ಊಹೆಗೂ ನಿಲುಕದ್ದು, ಬದಲಾವಣೆ ಇಲ್ಲದ್ದು, ದೃಢವಾದದ್ದು ಮತ್ತು ನಿಶ್ಚಲವಾದ ನಿರ್ಗುಣ ಸ್ವರೂಪವನ್ನು ಯಾರು ಉಪಾಸನೆ ಮಾಡುತ್ತಾರೋ ಅವರು ನನ್ನನ್ನೇ ಪಡೆಯುತ್ತಾರೆ. ಸನ್ನಿಯಮ್ಯೇಂದ್ರಿಯಗ್ರಾಮಂ ಸರ್ವತ್ರ ಸಮಭೂತಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತಹಿತೇ ರತಾಃ. ಅರ್ಥ: ಇಂದ್ರಿಯಗಳನ್ನು ನಿಗ್ರಹಿಸಿ ಎಲ್ಲ ಕಾಲದಲ್ಲಿ ಎಲ್ಲವನ್ನು ಒಂದೇ ರೀತಿ ಕಾಣುತ್ತಾ ಮತ್ತು ಸಕಲ ಪ್ರಾಣಿಗಳ ಹಿತದಲ್ಲಿ ಆಸಕ್ತರಾಗಿ ನನ್ನನ್ನು ಭಕ್ತಿಯಿಂದ ಭಜಿಸುವರು ಅವರು ನನ್ನನ್ನೇ ಹೊಂದುವರು. ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತಾಹಿ ಗತಿರ್ದುಃಖಂ ದೇಹವದ್ಭಿರವಾಪ್ಯತೆ. ಅರ್ಥ: ಭಗವಂತನ ಅವ್ಯಕ್ತವಾದ ಮತ್ತು ನಿರಾಕಾರವಾದ ರೂಪವನ್ನು ಬಯಸುವ ಮನಸ್ಸಿನವರಿಗೆ ಪ್ರಗತಿಯು ತುಂಬಾ ಕಷ್ಟವಾದದ್ದು, ಏಕೆಂದರೆ ದೇಹಧಾರಿಗಳಿಗೆ ಅವ್ಯಕ್ತ ಉಪಾಸನೆ ಬಹಳ ಕಷ್ಟಕರವಾದದ್ದು. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂಹಾರೇ ಭಕ್ತಿಯೋಗೋ ನಾಮ